ನಮಸ್ತೆ. ನಮಸ್ತೆ. ಏನು ಬೇಕಿತ್ತು? ನನಗೆ ಮೇಯ್ನ್ಲಿ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಏನಾದರೂ ಇದ್ದರೆ ಮತ್ತು ಸನ್ಸ್ಕ್ರೀನ್ ಲೋಷನ್ ಅದು 2 in 1 ಹಾಗೇನಾದ್ರು ಬರುತ್ತೆ, ಹೊಸದೇನಾದ್ರು ಇದೆಯಾ ಲ್ಯಾಕ್ಮೇಲಿ? ಲ್ಯಾಕ್ಮೇಲಿ ನ್ಯೂ ಲಾಂಚಸ್ ಬಂದಿದೆ ನಿಮಗೆ. ಲ್ಯಾಕ್ಮಿ 925 CC ಟಿಂಟೆಡ್ ಸೀರಮ್ ಅಂತ. ಇದು ನಿಮಗೆ ಏನಂದರೆ ಮಾಯ್ಶ್ಚರೈಸಿಂಗ್ ಯೂಸ್ ಆಗುತ್ತೆ, ಫೌಂಡೇಶನ್ ಆಗಿ ಯೂಸ್ ಆಗುತ್ತೆ. ಓಕೆ. ಜಸ್ಟ್ ನಿಮ್ಮ ಹ್ಯಾಂಡ್ ಕೊಡ್ತಿರೋಮ್ಮೆ ಟ್ರೈ ಮಾಡ್ತೀನಿ ಈ ಥರ. ಮಾಯ್ಶ್ಚರೈಸಿಂಗ್ ಯಾವುದಾದ್ರು ಯೂಸ್ ಮಾಡ್ತಿದ್ದೀರಾ ನೀವು? ಮೇಬಿ ಯಾವುದಾದ್ರೂ ಹೆಸರು ನೆನಪಿಲ್ಲ ಈಗ. ಹೌದಾ? ಓಕೆ. ಡ್ರೈ ಸ್ಕಿನ್ ಆರ್ ಆಲ್ ಸ್ಕಿನ್? ನಾರ್ಮಲ್ ಸ್ಕಿನ್. ಇದು ಆ್ಯಂಟಿ ಏಜಿಂಗ್ ಕ್ರೀಮ್ ಅಂತ ನಿಮಗೆ. ಇದು ಉಂಟಲ್ಲ, ಇದನ್ನು ಡೈಲಿ ಯೂಸ್ ಮಾಡಿದರೆ ನಮ್ಮ ಫೇಸಲ್ಲಿದ್ದ ರಿಂಕಲ್ಸ್ ಉಂಟಲ್ಲ, ಅಂದರೆ ಏಜಿನಿಂಗ್ ಬರುತ್ತೆ ನಮಗೆ. 25+ ಏಜ್ ಆದಮೇಲೆ ನಮಗೆ ಏಜಿನಿಂಗ್ ಅಂತ ಬರುತ್ತೆ. ಅದು ನಮಗೆ ಟೈಟ್ನಿಂಗ್ ಮತ್ತು ಸ್ಕಿನ್ನು ಬ್ರೈಟ್ನಿಂಗ್ ಆಗುತ್ತೆ. ಇದು ನೋಡಿ, ಈ ಥರ ಡೈಲಿ ಯೂಸ್ ಮಾಡಬೇಕು. ಇದು ಡೇ ಕ್ರೀಮ್. ನಿಮ್ಮ ಶೇಡ್ ಇದು ನಿಮಗೆ ಸಿರಮ್ ಫೌಂಡೇಶನ್ ಅಂತ. ರೈಟ್. ಓಕೆ, ಇದು ನಿಮಗೆ ಸಿರಮ್ ಫೌಂಡೇಶನ್ ಅಂತ. ಜಸ್ಟ್ ಇದರಲ್ಲಿ ನಿಮ್ಮ ಫೌಂಡೇಶನ್ ಸಿರಮ್ ಫೌಂಡೇಶನ್ ಟಿಂಟೆಡ್ CC ಟಿಂಟೆಡ್ ಫೌಂಡೇಶನ್ ಅಂತ. ಇದು ಲ್ಯಾಕ್ಮಿ ಇದು ನ್ಯೂ ಲಾಂಚ್ ನಿಮಗೆ. ಸ್ವಲ್ಪ ಯೂಸ್ ಮಾಡಿದರೆ ಆಯಿತು, ಸಾಕು ನಿಮಗೆ. ಇದು ಸ್ಕಿನ್ ಹೈಡ್ರೇಷನ್ ಮಾಡುತ್ತೆ ನಿಮಗೆ. 2 in 1 ಅಂದರೆ ನಿಮಗೆ ಖಾಲಿ ಎಂತನೂ ಬೇಡ ಅಂದರೆ ಖಾಲಿ ಇದನ್ನೇ ಹಾಕೊಂಡು ಸ್ಕಿನ್ನನ್ನು ಹೈಡ್ರೇಷನ್ ಮಾಡುತ್ತೆ. ಮತ್ತು ಸ್ಕಿನ್ನನ್ನು ಹೈಡ್ರೇಷನ್ ಮಾಡುತ್ತೆ. ಮತ್ತು ಫೌಂಡೇಶನ್ ಇದರಲ್ಲಿ ಆ್ಯಡ್ ಆಗಿದೆ, ಸ್ಕಿನ್ ಕೇರ್ ಆ್ಯಡ್ ಆಗಿದೆ, ಫೌಂಡೇಶನ್ ಆ್ಯಡ್ ಆಗಿದೆ. ಅದರಲ್ಲೇ ಇದೆ. ಇದು ನ್ಯಾಚುರಲ್ ಆಗಿ ನಿಮಗೆ ಚೆನ್ನಾಗಿ ಕಾಣ್ತದೆ. ಅದರ ಮೇಲೆ ಈ ಥರ ನಿಮ್ಮ ಫೇಸಿಗೆ ಸೂಟ್ ಆಗೋ ಕಾಂಪ್ಯಾಕ್ಟ್ ಹಾಕಿದರೆ ಮೇಕಪ್ಪು ಸ್ವೆಟ್ ಪ್ರೂಫ್ ಆಗಿ ಕಂಟ್ರೋಲ್ ಆಗಿರುತ್ತೆ. ಸ್ವೆಟ್ ಕಂಟ್ರೋಲ್ ಆಗುತ್ತೆ ನಿಮ್ಮದು. ಸ್ವೆಟ್ ಕಂಟ್ರೋಲ್ ಮಾಡಿ ಸ್ವೆಟ್ ಕಂಟ್ರೋಲ್ ಮಾಡ್ತೀವಿ ಇದರಿಂದ. ಜೊತೆಗೆ ಹೈಡ್ರೇಟ್ ಮಾಡಿಬಿಟ್ಟು ಸ್ಕಿನ್ನನ್ನು ಯಂಗ್ ಆಗಿ ಇಡುತ್ತೆ. ಇದು ನೋಡಿ, ಸ್ವಲ್ಪ ಹಾಕಿದರೆ ಸಾಕು ನಿಮಗೆ. ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತೀರ. ಹೆವಿ ಕಾಣಲ್ಲ. ಕೆಲವರಿಗೆ ಮೇಕಪ್ ಮಾಡಿದ ತಕ್ಷಣ ಹೆವಿ ಕಾಣುತ್ತಲ್ಲ, ಇದು ಆ ಥರ ಅಲ್ಲ. ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತದೆ ನಿಮಗೆ. ಇದನ್ನು ನಿಮಗೆ ಡೈಲಿ ಯೂಸ್ ಮಾಡ್ಬೋದು. ಪ್ಲಸ್ ಅಂದರೆ ಫಂಕ್ಷನ್ ವೇರು ಯೂಸ್ ಮಾಡ್ಬೋದು ನಿಮಗೆ. ಓಕೆ. ಇದು ಲ್ಯಾಕ್ಮಿದು ನ್ಯೂ ಲಾಂಚಸ್. ಥ್ಯಾಂಕ್ ಯು.